ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಟೋಲ್ಗೇಟ್ ಬಳಿ ನೂತನವಾಗಿ ನಿರ್ಮಾಣ ಮಾಡಿರುವ ಅಂದರೆ ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದ ತುಮಲ್ನ ಪಾರ್ಲರ್ನಲ್ಲಿ ಮಾಜಿ ಸಚಿವರಾದ ವೆಂಕಟರಮಣಪ್ಪ, ಪಾವಗಡ ತಾಲೂಕಿನ ಶಾಸಕರು ಮತ್ತು ತುಮಲ್ನ ಅಧ್ಯಕ್ಷರಾದ ಎಚ್ ವಿ ವೆಂಕಟೇಶ್ ಅವರ ಭಾವಚಿತ್ರ ಹಾಕಿರುವುದಕ್ಕೆ JDS ಪಕ್ಷದಿಂದ ಇಂದು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಪಾರ್ಲರ್ ಮಾಲೀಕರ ವಿರುದ್ಧ ಗಲಾಟೆ ಮಾಡಿರತಕ್ಕಂಥ ಘಟನೆ ಜರುಗಿದೆ. ಅಭಿಮಾನ ಇದ್ರೆ ಅವರು ಮನೇಲಿ ಇಟ್ಕೊಳ್ಳಿ, ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಖರ್ಚು ಮಾಡಿ ಇಲ್ಲಿ ಬೂತ್ ಮಾಡಿಸಿದ್ರೆ ನಾವು ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ. ಇದು ಸಾರ್ವಜನಿಕರು, ನಮ್ಮಂತ ಬಡವರು, ರೈತರು ಕಷ್ಟಪಟ್ಟು ದುಡಿದು ಮಾಡಿರೋ ದುಡ್ಡು, ಇದು ಸಾರ್ವಜನಿಕರ ಆಸ್ತಿ. ಇದು ಅವ್ರು ಬಂದು ಸಿದ್ದರಾಮಯ್ಯ ಅವರು ಓಪನ್ ಮಾಡ್ತಾ ಇರೋದ್ರೆ ಯಾವ ಥರ ನಡೀತಾ ಇದೆ? ಅವರು ಊಟ ಆಫೀಸರ್ಗೆ ಪರ್ಮಿಷನ್ ಮಾಡಿದ್ದಾರೆ. ಅದು ಕೊಟ್ಟಿದ್ದಾರೆ ಇಲ್ವೋ ಅವನು ಒಂದು ಸಣ್ಣ ಕ್ಲಾರಿಫಿಕೇಶನ್ ಸರ್. ಪಾವಗಡ ಟೋಲ್ ಗೇಟ್ ಅಲ್ಲಿ ನೀವು ಒಂದು ನಂದಿನಿ ಬೂತ್ ಹಾಕಿದ್ದೀರಿ ಸರ್. ಪಾರ್ಲರ್ ಅಲ್ಲಲ್ಲ, ಪಾವಗಡ ಟೋಲ್ ಗೇಟ್ ಅಲ್ಲಿ ನಂದಿನಿ ಪಾರ್ಲರ್ ಒಂದು ಹಾಕಿದ್ದೀರಾ. ಅದು ಯಾರ ಹೆಸರಲ್ಲಿದೆ? ಅದು ಯಾರ ದುಡ್ಡಿಂದ ಹಾಕಿದ್ದಾರೆ? ಯಾರ ಇಬ್ರು ಫೋಟೋ ಹಾಕಿದ್ದಾರೆ? ಅವ್ರದ್ದೇನಂತ ನಾವು ಇದುವರೆಗೂ ಅವ್ರದೇ ಅವ್ರ ಹತ್ರ ಮಾತಾಡ್ತೀವಿ ನಾವು. ನೀವು ಹಾಕಿರೋ ಕರೆಕ್ಟ್ ಇದೆಯಾ ಹೇಳ್ರಿ. ಈಗ ಹಾಗೆ ಅಂತ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮತ್ತೆ ಎಲ್ಲ ಪ್ರೈವೇಟ್ ಅಂಗಡಿಗಳಿಗೂ ಹಾಕ್ಬಿಡಿ. ಫೋಟೋ ಹಾಕೊಂಡು ಪ್ರಚಾರ ತಗೊಳ್ಳಿ, ಬಿಟ್ಟಿ ಪ್ರಚಾರ. ನಿಮಗೆ ಏನೋ ಅಭಿಮಾನ ಇದ್ರೆ ನಿಮ್ಮ ಮನೇಲಿ ಹಾಕೊಳ್ಳಿ. ನಾವು ದೇವರ ಮೂಲೆಗೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಸಾರ್ವಜನಿಕರು ಸೊತ್ತಿದ್ದು ಸಾರ್ವಜನಿಕರು ಸೊತ್ತಲ್ಲಿ ಈ ತರ ಒಂದು ಪಕ್ಷದವ್ರದ್ದು ಹಾಕೋಬಾರ್ದು. ಕಾಂಗ್ರೆಸ್ ಪಕ್ಷದ ಕಚೇರಿನ ಇದು. ಟೆಂಡರ್ ಆಗಿಲ್ಲ, ಇದಕ್ಕೆ EMD ಕಟ್ಟಿರೋದಕ್ಕೆ ದಾಖಲೆ ಇಲ್ಲ. EMD ಕಟ್ಟಿರೋದಕ್ಕೆ ದಾಖಲೆ ಇಲ್ಲ. ಟೆಂಡರ್ ಆಗಿಲ್ಲ. ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ಕೊಂಡಿಲ್ಲ ಮಾಡಿದ್ದಾರೆ. ಬಡವರಿರೋ ಅಂಗಡಿಗಳನ್ನು ಬಡವರು ಬೀದಿ ವ್ಯಾಪಾರಿ ಮಾಡ್ಕೊಳ್ಳೋ ನೆಚ್ಚಿಸ್ಬಿಟ್ಟು ಟೆಂಡರ್ ಮಾಡ್ದಂಗೆ EMD ಕಟ್ಟಿದಂಗೆ ಅನ್ಯಾಯವಾಗಿ ದೌರ್ಜನ್ಯ ಮಾಡಿ ಗೂಂಡಾಗಿರಿ ಮಾಡಿ ಇಲ್ಲಿ ಹಾಕಿದ್ದಾನೆ. ಇದು ಗೂಂಡಾಗಿರಿ ಮಾಡಿ ಹಾಕಿರೋದು. ಇದು ಗೂಂಡಾಗಿರಿ ಮಾಡ್ಕೊಂಡು ಇಲ್ಲಿ ನಾವು ಹಾಲು ಕರೆದು ಹಾಕಿ ಈ ನಂದಿನಿಯಲ್ಲಿ ನಾವು ಷೇರುದಾರರು. ನಂದಿನಿ ಇದರಲ್ಲಿ ಸಂಸ್ಥೆಯಲ್ಲಿ ಶೇರ್ ಹೋಲ್ಡರ್ಸ್ ನಾವು ನಂದಿನಿ ಡೈರಿಯಲ್ಲಿ. ಆದರೆ ಇಲ್ಲಿ ನಾವೆಲ್ಲ ದುಡಿದು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಉಳಿಸಿ ಈ ಥರ ನಂದಿನಿ ಪಾರ್ಲರು ಅಂಗಡಿಗಳು ಔಟ್ಲೆಟ್ಸು ಮಾಡ್ತಾರೆ. ಇದಕ್ಕೆಲ್ಲ ದುಡ್ಡು ಹಾಕಿದ್ದು ನಾನು ಶೇರ್ದಾರರಾಗಿರೋ ನಂದಿನಿ ತುಮಲ್ ಸಂಸ್ಥೆಯಿಂದ ಇದಕ್ಕೆ ದುಡ್ಡು ಹಾಕಿ ಬೂತ್ ಮಾಡಿಸಿರೋದು. ಅದರಲ್ಲಿ ನೋಡಿ ಅವರು ಯಾರೋ ಇಬ್ಬರು ಇದ್ದಾರೆ, ಅವ್ರ ಫೋಟೋಗಳು ಹಾಕ್ಕೊಂಡಿದ್ದಾರೆ. ಒಂದು ಪಕ್ಷದ ಮುಖಂಡರು, ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರಂತೆ ಅವ್ರ ಫೋಟೋಗಳು ಹಾಕ್ಕೊಂಡು. ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಟೋಲ್ಗೇಟ್ನಲ್ಲಿ ಇರುವ ನಂದಿನಿ ಪಾರ್ಲರ್ನಲ್ಲಿ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಮತ್ತು ತುಮಲ್ ಅಧ್ಯಕ್ಷರಾದ ವೆಂಕಟೇಶ್ ಅವರ ಭಾವಚಿತ್ರಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ JDS ಮುಖಂಡರಿಗೆ ಪಾವಗಡ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಹ ಟಾಂಗನ್ನು ನೀಡಿದ್ದಾರೆ. ಬನ್ನಿ, ಹಾಗಾದರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ತಾವೀಗ ಕೇಳೋಣ. ಮಾಡಿಕೊಂಡು JDS ಕಾರ್ಯಕರ್ತರು ದೌರ್ಜನ್ಯ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಒಂದು ಮಾತು ಹೇಳಬೇಕಂದ್ರೆ, ಕಳೆದ ನಾವು ಪಾವಗಡ ತಾಲೂಕಿಗೆ ಭದ್ರಾ ನೀರು ಬರಬೇಕಾದ್ರೆ ನಮ್ಮ ಮಾಜಿ ಸಚಿವರಾದಂಥ ವೆಂಕಟರಮಣಪ್ಪನವರು ಕಾಂಗ್ರೆಸ್ ಪಕ್ಷದ ಶಾಸಕರು ಇರಲಿಲ್ಲ. ಇಲ್ಲಿ ತಿಮ್ಮರಾಯಪ್ಪನವರೇ ಇಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾಯಿದ್ರು. ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಅಂಥ ಸಮಯದಲ್ಲಿ ಅವರು ತಿಮ್ಮರಾಯಪ್ಪನವರೊಂದಿಗೆ ಕೈ ಜೋಡಿಸಿ ಅವರು ಮಾಜಿ ಶಾಸಕರಾಗಿದ್ದ ಟೈಮಲ್ಲೂ ಕೂಡ ಪಾವಗಡ ಪಟ್ಟಣಕ್ಕೆ ಭದ್ರಾ ನೀರು ಬರಂಗೆ ಇಡೀ ಪಾವಗಡ ತಾಲೂಕೆ ನಡೆಸಿಕೊಳ್ಳುವ ರೀತಿಯಲ್ಲಿ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ. ಈ ಪಾವಗಡ ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಮತ್ತು ಪಾವಗಡ ಪಟ್ಟಣದ ಭಗೀರಥ ಕೂಡ ಆಗಿದ್ದಾರೆ. ಇವರು ಕೂಡ ತಮ್ಮ ಕೈಲಾದಷ್ಟು ಈಗ ಅವರ ಅಭಿವೃದ್ಧಿ ಪಥದಲ್ಲಿ ಅವರ ನಡಿಗೆಯಲ್ಲಿ ಸಾಗ್ತಾ ಇರ್ತಕ್ಕಂಥ ನಮ್ಮ ಎಚ್ ವಿ ವೆಂಕಟೇಶ್ ಅವರು ಕೂಡ ಅದೇ ರೀತಿ ತುಮೂಲ್ ಅಧ್ಯಕ್ಷರಾಗಿದ್ದಾರೆ. ತಮ್ಮ ಕೈಲಾದಷ್ಟು JDS ಪಕ್ಷದ ಕಾರ್ಯಕರ್ತರಾಗಲಿ, ನಾಯಕರಾಗಲಿ, ಮಾಜಿ ಶಾಸಕರಾದಂಥ ತಿಮ್ಮರಾಯಪ್ಪ ಆಗಲಿ, ಯಾರೇ ಆಗಲಿ, BJP ಅವರಾಗಲಿ, ಎಲ್ಲರೂ ಅವರೊಂದಿಗೆ ಕೈ ಜೋಡಿಸಿ ಪಾವಗಡ ಪಟ್ಟಣದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಹೊರತು ರಾಜಕೀಯ ಮಾಡೋಣ. ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ. ಗೋಡ ಇದು ಮೈದಾನ ಹೈ.
ಅದರಲ್ಲಿ ನಾವು ಹೋರಾಟ ಮಾಡೋಣ. ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಅವ್ರ ಪರವಾಗಿ ಕೆಲಸ ಮಾಡಿ ಪಾವಗಡ ಪಟ್ಟಣವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಬೇಕೆ ಹೊರತು ಇಂಥ ಕುಚೇಷ್ಟೆಗಳಿಗೆ ದಾರಿ ಮಾಡಿಕೊಡಬಾರ್ದು. ಇದಿರೋದೇನಪ್ಪ ಅಂದರೆ ಈಗ ತುಮ್ಮಲ ಇದರ ಡೈರಿಯಲ್ಲಿ ಶಾಸಕರಾದ ಎಚ್ ವಿ ವೆಂಕಟೇಶ್ ಮತ್ತು ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರು ಭಾವಚಿತ್ರ ಇರೋದನ್ನು ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾಕೆ ಹಾಕಿದ್ದೀರಾ ಅಂತ, ಮುಖ್ಯವಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಹಾಂ ಹೇಳಪ್ಪ ಸರ್. ಇಲ್ಲಿ ಭಾವಚಿತ್ರ ಇದು ಮಾಡ್ಕೊಳಕ್ಕೆ ಪರ್ಮಿಷನ್ ನಾವು ತಗೊಂಡ್ಮೇಲೆ ನನ್ನ ಮನೆಯಲ್ಲಿ ನನ್ನ ತಂದೆ ಇದೆ, ನನ್ನ ತಾಯಿ ಇದೆ, ನನ್ನ ಅಣ್ಣಂದ ನಾನು ಇಟ್ಕೊತೀನಿ. ಅದು ನನ್ನ ವೈಯಕ್ತಿಕ ವಿಚಾರ ಆಗುತ್ತೆ. ನಾನು ಪರ್ಮಿಷನ್ ತಗೊಂಡು ಬಂದು ನಾನು ಮಾಡ್ಕೊಂಡಿರ್ತೀನಿ. ಅದರಲ್ಲೂ ನಾವು ದಲಿತರಾಗಿದ್ದಕ್ಕೋಸ್ಕರ ನೀವು ಉನ್ನತ ಮೇಲ್ಜಾತಿಯವರು ಅಂತ ಹೆಸರು ಹೇಳ್ಕೊಂಡು ನೀವು ಬದುಕ್ತಾ ಇರ್ತಕ್ಕಂಥವ್ರು ಈ ದಲಿತರನ್ನ ಬದುಕಲಿಕ್ಕೆ ಬಿಡೋದಿಲ್ವಾ? ನೀವು ಬೇರೆ ನಿಮ್ಮ ಕುಚೇಷ್ಟೆಗಳು ನಿಮ್ಮ ಏನು ನೀವು ಇಷ್ಟೊತ್ತು ಹೇಳಿದ್ರು ನಮ್ಮ ಸುಬ್ರಹ್ಮಣ್ಯ ಅವರು ಆ ಥರ ನೀವು ರೌಡಿಸಮ್ಗಳು ಮಾಡಿಕೊಂಡು ಗೂಂಡಾಯಿಸಮ್ಗಳು ಮಾಡಿಕೊಂಡು ನೀವು ಬದುಕೋದಾದರೆ ನಾವು ದಲಿತರು ಇನ್ನೂ 75-80 ವರ್ಷ ನಮ್ಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಇವತ್ತು ಮೊನ್ನೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ದೀವಿ ಅಂತ ನಾವು ಸಂತೋಷ ಪಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಿಮ್ಮಂಥವ್ರು ಬಂದುಬಿಟ್ಟು ನಮ್ಮನ್ನು ತುಳಿತಕ್ಕೊಳಗಾದರೆ ತುಳಿಯೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದರೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಾಗುತ್ತೆ? ಇಷ್ಟು ವರ್ಷದಿಂದ ನಾವು ಇಲ್ಲಿ ಇದ್ದೀವಿ, ಬದುಕ್ತಾ ಇದ್ದೀವಿ ಅಂತಂದರೆ ಒಂದು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗೇ ನಾವು ಕೆಲಸ ಮಾಡಿದ್ದೀವಿ ಹೊರತು ಇಲ್ಲಿ ನಂದಿನಿ ಪಾರ್ಲರನ್ನು ಕಾನೂನು ವಿರೋಧಿ ಚಟುವಟಿಕೆಯಿಂದ ನಾವೇನು ಆರಂಭ ಮಾಡಿಲ್ಲ. ಒಟ್ಟಿನಲ್ಲಿ ನೀವು ಹೇಳೋದು ಏನಪ್ಪ ಅಂದರೆ ಈಗ ನಮ್ಮ ಪಾರ್ಲರಲ್ಲಿ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಭಾವಚಿತ್ರವನ್ನು ಹಾಕಿದೆ ಅಂತ ನಿಮ್ಮ ಒಂದು ವಾದ. ಇವರು ಸರ್ ಇನ್ನೊಂದೇನಂದ್ರೆ ಇವರು JDS ಯಾರೋ ರೈತ ಸಂಘದ ಮುಖಂಡರು ಅಂತ ಯಾರೋ ಗಂಗಾಧರ ನಾಯ್ಡು ಅಂತ ಹೇಳ್ಬಿಟ್ಟು ಅವರು ಪ್ರತಿ ಸಲನು ನಾವ್ ಏನೇನೋ ಮಾಡಿದಾಗ ಬರೀ ಈ ತರ ವಿರೋಧ ವ್ಯಕ್ತಪಡಿಸ್ತಾ ಇರ್ತಾರೆ. ನಾವು ದಲಿತರು ಎಲ್ಲೂ ಬದುಕಂಗಿಲ್ಲ, ಅವನೊಬ್ಬನೇ ಬದುಕಬೇಕು, ಜೀವನದಲ್ಲೇ ಅವನೊಬ್ಬನೇ ಬದುಕಬೇಕು, ಎಲ್ಲ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳ ಸಮೇತನೂ ಬಂದು ಅಡ್ಡ ಆಗ್ತಾ ಇರ್ತಾನೆ. ಲಾಸ್ಟ್ ಟೈಮ್ ಎಲ್ಲ ನೋಡಿದ್ರೆ ಆ ಪಳವಳ್ಳಿ ಕೆರೆಯಲ್ಲೆಲ್ಲ ಚೆನ್ನಾಗಿ ರೈಲ್ವೆ ವರ್ಕ್ ಆಯಿತು, ಚೆನ್ನಾಗಿ ಆಯಿತು, ಇವತ್ತು ಕೆರೆ ತುಂಬ್ಕೊಂಡು ನೀರು ತುಂಬ ಹರಿತಾ ಇದೆ. ಅಂಥದ್ರಲ್ಲಿ ಬಂದು ಎಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದೆಲ್ಲ ತರಲೆ ಮಾಡಿದ್ರು. ಈ ಸಲನೂ ಅಷ್ಟೇ ಅವ್ರೇನೋ ಹಾಕ್ಕೊಂಡಿದ್ದಾರೆ ಫೋಟೋ. ಇವ್ರಿಗೇನು ಸಂಬಂಧ? ಇವ್ರೇನು ಆಥರೈಸ್ ಪರ್ಸನ್ನ ಇವನು ಬಂದು ಕೇಳೋದಕ್ಕೆ? ಅವ್ರು ಕೊಡ್ತಾರೆ, ಅವ್ರು ಬಂದು ಕೇಳ್ಕೊಂತಾರೆ. ದಲಿತ ಮುಖಂಡವರು ನಾಯಕರದ್ದು ಫೋಟೋ ಹಾಕೊಳ್ಳಂಗಿಲ್ವಾ? ಇವ್ನು ತಗೊಂಬಂದು ಇಟ್ಕೊಂಡ್ಲ, ಇವ್ರು ಮನೆಯವ್ರಿಗೆ ತಂದು ಇಟ್ಕೊಂಡ್ಲ ನಾವು ಫೋಟೋನ. ಇವೆಲ್ಲ ನಾವು ಎಲ್ಲದಕ್ಕೂ ಸಿದ್ಧವಾಗಿ ಇದ್ದೀವಿ. ಬರ್ತಿ 3 ವಾರಕ್ಕೆ ತೆಗ್ಸ್ರಿ ಅಂತಂದು ಹೇಳ್ಬಿಟ್ಟು ಏನೋ ರೌಡಿಸಮ್ ಮಾಡಿಬಿಟ್ಟು ವಾರ್ನಿಂಗ್ ಕೊಟ್ಟು ಹೋದ್ರಂತೆ. ಇವಾಗ ನಾವು ಕಾಯ್ತಾ ಇದ್ದೀವಿ, ಬಂದು ಡಿಸ್ಕಷನ್ ಮಾಡೋಣ ಅಂತಂದು ನ್ಯಾಯರಿತಾಗಿ ಮಾತಾಡೋಣ ಅಂತ ಅವ್ರು ಬಂದಿಲ್ಲ. ಪ್ರತಿ ಸಲನ ಗಂಗಾಧರ ಬರೀ ಇದೇ ಥರ ತರಲೆ ಮಾಡ್ತಾ ಇರ್ತಾನೆ. ಬರೀ ನಾವು ದಲಿತರೆ ಎಲ್ಲೂ ತಾಲೂಕಲ್ಲಿ ಇರಂಗಿಲ್ಲ, ಬರೀ ಅವನೊಬ್ಬನೇ ಇರಬೇಕು, ಅವನೊಬ್ಬನೇ ಇರಬೇಕು, ಅವನೊಬ್ಬನೇ ಬೇಕಾದ್ರೆ ನೀವು ಆ ಥರ ಏನೋ ಮಾಡಂಗೆ ಅವನೊಬ್ಬನೇ ಇರಲಿ, ನಾವೆಲ್ಲ ಹೊರಟೋಗ್ಬಿಡ್ತಿದ್ದೆ, ಹೊರಟೋಗ್ಬಿಡ್ತೀವಿ, ಅವನೊಬ್ಬನೇ ಇರಲಿ. ದಲಿತ ನಾಯಕರದ್ದು ಒಬ್ಬ ಮಾಜಿ ಮಿನಿಸ್ಟ್ರು, ಪ್ರೆಸೆಂಟ್ ಶಾಸಕರದ್ದು ಫೋಟೋ ಇದ್ರೆ ಏನು ತೊಂದರೆ ಅವನಿಗೆ? ಏನು ಇವ್ರು ಮನೇಲಿ ಹಾಕಿದೀವಿ ಆ ಫೋಟೋನ? ಅವ್ರ ದೇವರು ಅನ್ನ ಕೊಟ್ಟಿರೋ ದೇವ್ರು ಹಾಕ್ಕೊಂಡಿದ್ದಾರೆ ಫೋಟೋ, ಅದರಲ್ಲಿ ಏನು ತಪ್ಪಿದೆ? ಈ ಥರ ಎಲ್ಲ ತರಲೆ ಮಾಡಬಾರ್ದು. ಹೇಳಿ. ನಾನು ಹನುಮಂತನಹಳ್ಳಿ ನಂದು ವಾಸ್ತವ್ಯ. ಇಲ್ಲಿ ಬಂದು ಪಾರ್ಲರ್ ಹಾಕಿದ್ದೀನಿ. ನಮ್ಮ ಸ್ವಂತ ರಿಲೇಟಿವ್, ನಮ್ಮ ತಾಯಿಗಿಂತ ದೊಡ್ಡವರವರು, ನಮ್ಮ ತಂದೆ ಸಮಾನ. ಅವರು ನಮ್ಮ ರಿಲೇಟಿವ್, ನಮ್ಮ ದೇವ್ರ ಸಮಾನ. ವೆಂಕಟೇಶಪ್ಪ ಅವರಾಗಲಿ MLA ಅವರಾಗಲಿ ಅವ್ರು ನಮ್ಮ ತಂದೆ ತಾಯಿ ಇದ್ದಂಗೆ ಅವ್ರ ಫೋಟೋ ಬಿಟ್ಟು ನಾವು ಬೇಕಾದ್ರೆ ದೇವ್ರ ಫೋಟೋಗಳನ್ನು ಪೂಜೆ ಮಾಡಲ್ಲ. ಅವ್ರ ಫೋಟೋ ಪೂಜೆ ಮಾಡಿ ನಾವು ಅವರು ಇಟ್ಟಿರೋ ದೀಪನೇ ನಾವು ಬೆಳೆಸ್ತಾ ಇರೋದು. ಅವರಿಂದ ನಾವು ಮುಂದುವರೆದಿದ್ದೀವಿ. ಅವ್ರ ಫೋಟೋನೇ ಇಟ್ಕೊತೀವಿ. ಬೇರೆಯವರೆಲ್ಲ ಬಂದು ತೊಂದರೆ ಮಾಡೋದು ಅದು ಇದಕ್ಕೆ ನಾವು ಸಾಯಿಸೋದಿಲ್ಲ. ಮಧ್ಯಾಹ್ನ ಬಂದು ಯಾರು ಏನೋ ನಾವು ಮಾತಾಡಿದ್ರು ನಾವು ತೆಗಿಯಂಗಿಲ್ಲ ಅಂತ ಹೇಳಿದ್ದೀವಿ. ಈಗೆಲ್ಲ ನಮ್ಮವರು, ನಮ್ಮ ಈ SC ಇವರು, ನಾವು ಹಿಂದುಳಿದ ದಲಿತರು ನಾವು ಇಲ್ಲಿದ್ದೀವಿ, ದಲಿತರು ನಾವು ಇಲ್ಲಿ ಇದ್ದೀವಿ. ನಮಗೆ ಭಾಳ ನೋವು ಕೊಡ್ತಾ ಇದ್ದಾರೆ. ಆ ನೋವಿಗೆ ಸ್ವಲ್ಪ ಪರಿಹಾರ ನೀವು ಮಾಧ್ಯಮ ಮುಖಾಂತರ ನೀವೇ ಅದಕ್ಕೆ ಪರಿಹಾರ ಮಾಡಬೇಕು. ಸ್ಟೇಷನ್ಗಾಗಲಿ ನಾವು ಕಂಪ್ಲೇಂಟ್ ಕೊಡ್ಬೋದಾಯಿತು. ಇನ್ನೂ ಒಂದು ದಿನ ಟೈಮ್ ಕೊಡೋಣ ಅಂತ ಸುಮ್ಮನೆ ಇದ್ದೀವಿ. ಇಲ್ಲಾಂದರೆ ಹಸ್ತಕ್ಷೇಪ ಕೇಸ್ ಹಾಕಿ ನಾವು ದಲಿತರ ಮೇಲೆ ಈ ಥರ ಮಾತಾಡಬಾರ್ದು. ಅವ್ರ ಹೆಸರು 25 ಜನ ಬಂದಿದ್ದು, ನಾನು ಒಬ್ಬನಿದ್ದೆ. ಗಂಗಾಧರ ನಾಯ್ಡು ಅಂತ ಒಂದು ಪಳವಳ್ಳಿ ಅವ್ರು ಬಂದು ಏನು ಸಿಕ್ಕಾಬಟ್ಟೆ ಕೆಂಚನಹಳ್ಳಿನೋ ಪಳವಳ್ಳಿನೂ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಕೆಟ್ಟ ಮಾತಲ್ಲಿ ಕೆಟ್ಟ ಬಿಹೇವಿಯರ್ಸ್ ಮಾಡಿದ್ರು ಅವರು. ನೋಡೋಣ ಈ ಒಂದು ಭಾವಚಿತ್ರ ವಿವಾದ ಎಲ್ಲಿಗೆ ತಲುಪುತ್ತೆ ಅನ್ನೋದನ್ನ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.